ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿದ್ರಿ? ನಾವು ಕೇರ್ಪುರಮಿಂದ ಬಂದಿದ್ವಿ ಮೇಡಮ್. ಇದಕ್ಕಿಂತ ಮುಂಚೆ ನನ್ನ ಬಗ್ಗೆ ಗೊತ್ತಿತ್ತು? ನಾನು ಗೊತ್ತಿತ್ತು ಮೇಡಮ್. ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೆ. ಸೊ ನಾ ಇದ್ರ ಬಲ್ಲೆ ನಂಗೆ ಯಾವ್ದೋ ಇಂಟ್ರೆಸ್ಟ್ ಇರ್ಲಿಲ್ಲ, ನಾನು ಯಾವ್ದೋ ಫೇಕ್ ಅಂತ ತಿಳ್ಕೊಂಡಿದ್ದೆ. ಬಟ್ ಇವಾಗ ಒಂದೊಂದಾಗಿ ಮೆಸೇಜ್ ಮಾಡೋದ್ರಿಂದ ನಮ್ಗೆ ತುಂಬಾ ನಂಬಿಕೆ ಬಂದಿದೆ. ಈಗ ಆದಷ್ಟು ತುಂಬಾ ಟ್ಯಾಬ್ಲೆಟ್ಸ್ ಎಲ್ಲ ಅವಾಯ್ಡ್ ಮಾಡಿದೀನಿ ಮೇಡಮ್. ತುಂಬಾ ಖುಷಿ ಆಗ್ತಿದೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇಷ್ಟ ದಿವಸದಿಂದ ನಾನು ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ದೆ. ಬಟ್ ಇವತ್ತು ನನ್ಗೆ ನೆನ್ನೆ ಮೊನ್ನೆಲ್ಲ ತುಂಬಾ ಹೈ BP ಇತ್ತು. ಬಟ್ ಇವತ್ತು ನಿಮ್ಮನ್ನ ಕಣ್ಣಾರೆ ನೋಡಿದೀನಿ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಇವತ್ತೇ ನನ್ನ BP ಇದೆಲ್ಲ ನಾರ್ಮಲ್ ಬಂದ್ಬಿಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಆಗುತ್ತೆ ಅಂತ ನಂಬಿಕೆಯಿಂದ ಬಂದಿದ್ದೀನಿ. ನಾನು ತುಂಬಾ ಸಲ ಆಯುರ್ವೇದಿಕ್ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೊಂಡಿದ್ದೀನಿ. ಬಟ್ ಯಾವ್ದು ಅಷ್ಟು ನನಗೆ ವರ್ಕೌಟ್ ಆಗ್ತಾ ಇಲ್ಲ ಮೇಡಮ್. ಸೊ ಇವಾಗ ಕೆಲವರ ರೆಮಿಡಿಯನ್ಸ್ ಎಲ್ಲ ಮಕ್ಕಳಿಗೆ ಏನಾದ್ರು ವಿದ್ಯುತ್ ಬಗ್ಗೆ, ಆರೋಗ್ಯದ ಬಗ್ಗೆ ಆತರ ಏನಾದ್ರು ಬೇಕಂದ್ರೆ ಗ್ರೂಪ್ ಮೆಸೇಜ್ ಅಲ್ಲಿ ನಾ ಇದ್ದೀನಿ. ಸೊ ಅದ್ರಲ್ಲೆಲ್ಲ ನೋಡ್ಕೊಂಡು ನಾನು ಎಲ್ಲ ನಮ್ಮ ಮಕ್ಕಳಿಗೆಲ್ಲ ಆಗ್ತಾ ಇದೀವಿ. ಸೊ ಇವಾಗ ನಮ್ಮ ಮಕ್ಕಳದೆಲ್ಲ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಒಂದೊಂದ್ಸಲ ನಮ್ಮ ಅತ್ತೆಯವರು ಸಹ ಹೇಳ್ತಾ ಇದ್ದಾರೆ, ಏನೋ ಕಲರ್ ಬರುತ್ತಂತೆ ಮೊಬೈಲ್ ನೋಡ್ಕೊಂಡು ಹೇಳ್ತೀಯಲ್ಲಮ್ಮ, ನೋಡು ಹಾಕಮ್ಮ ಅಂತ ಹೇಳ್ತಾ ಇರ್ತಾರೆ. ಸೊ ನಮ್ಮ ಮಕ್ಕಳಿಗೆ ಒಂದೊಂದ್ಸಲ ಅದು ಹಾಕಿದಾಗ ಕೂಲ್ ಆಗ್ತಾರೆ. ಈಗ ಅವಳೋದ್ರಲ್ಲಿ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ನನ್ನ ಮಕ್ಳು ಈ ತರ ಓದ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇವತ್ತೊಂದ್ ದಿವಸ ನಾನು ನಿಮ್ ಮುಂದೆ ಬಂದು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ದೇವರ ಆಶೀರ್ವಾದ ಇಂದ ನಾನು ಕೇಳ್ಕೊತೀನಿ. ಹಾಗೆ ನೆಕ್ಸ್ಟ್ ಟೈಮು ಇದೇ ತರ ನಮ್ಮ ತರ ನಾವ್ ಹೆಂಗ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದೀವಿ, ಅದೇ ತರ ಹೊರ್ಗಿನ ಜನರು ಬಂದು ಈ ಆಸ್ಪತ್ರೆಗೆ ಹೋಗೋದನ್ನ ಬಿಟ್ಟು ಈ ತರ ಈ ಆರೋಗ್ಯ ಹೀಲಿಂಗ್ ಸೆಂಟರ್ ಬಂದು ವಿಶ್ವ ಮೇಡಮ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ನಿಮ್ಗೆ ಆರಾಧ್ಯ ಹೀಲಿಂಗ್ ಸೆಂಟರ್ ವಾಟ್ಸ್ಆಪ್ ಗ್ರೂಪ್ ಇಂದ ಹೆಲ್ಪ್ ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಮೇಡಮ್. ಸೊ ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಮೆಡಿಸನ್ನೇ ಅಂತ ಹೇಳಕ್ಕಾಗಲ್ಲ. ಇದಕ್ಕೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಬರೀ ಮೆಡಿಸನ್ನೇ ಸೊಲ್ಯೂಷನ್ ಅಂತ ತಿಳ್ಕೊಬಾರ್ದು. ಅದರಿಂದ ಸ್ವಲ್ಪ ನಾವು ಎಷ್ಟು ದೂರ ಇರ್ತೇವೆ ಅಷ್ಟು ಒಳ್ಳೇದು. ಸೊ ಅಂದ್ರೆ ಮೆಡಿಸಿನ್ಸ್ ತಗೋಬೇಕು, ಎಮರ್ಜೆನ್ಸಿ ಆದ್ರೆ ತಗೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಸಪೋಸ್ ಏನಾದ್ರು ಅಕಸ್ಮಾತ್ ಬಸ್ ಜರ್ನಿ ಮಾಡುವಾಗ ಅಥವಾ ಇಲ್ಲಾಂದ್ರೆ ಮನೇಲಿ ಯಾರು ಇಲ್ದೇ ಟೈಮಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಅವ್ರಿಗೆ ಯಾವ ತರ ಮನೇಲೆ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಬಹುದು. ಈಗ ಸಪೋಸ್ ನೋಡಿ ಎಲ್ಲಾ ಕೆಲ್ಸಕ್ಕೆ ಹೊಟ್ಟೋಗಿರ್ತಾರೆ, ಮನೇಲಿ ಯಾರು ಇರಲ್ಲ. ಸೊ ಯಾರೋ ತಲೆ ಸುತ್ತ ಬಿದ್ದೋಗ್ಬಿಟ್ರು. ಸೊ ಈಗ ಅರ್ಜೆಂಟ್ ಆಗಿ ಮೆಡಿಕಲ್ ಶಾಪ್ ಹಾಸ್ಪಿಟ್ಲ್ ಇಲ್ಲ ಅಂದ್ರೆ ಹೋಗ್ಲೇಬೇಕಾಗುತ್ತೆ. ಯಾರು ಹೋಗಕ್ಕಾಗ್ಲಿಲ್ಲ ಅಂದ್ರೆ ಮನೇಲಿ ನಾವ್ ಯಾವ ತರ ಟ್ರೀಟ್ಮೆಂಟ್ ತಗೋಬಹುದು. ಇದರಿಂದ ನಾನು ಹೇಳ್ಕೊಟ್ಟಿರೋದು ಇವಾಗ ನಿಮ್ಗೆ ಅರ್ಥ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಅರ್ಥ ಆಗಿದೆ ಮೇಡಮ್. ಸೊ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಸೊ ಅವಾಗೆಲ್ಲ ನೀವು ಟ್ರೀಟ್ಮೆಂಟ್ ಹೇಳ್ದಾಗ ನಾ ತಗೊಂಡಿದ್ರೆ ಇಷ್ಟೊತ್ತು ಕ್ಯೂರ್ ಆಗ್ಬಿಡ್ತಿತ್ತು. ಬಟ್ ನಾನ್ ಸ್ವಲ್ಪ ಇದ್ರಿಂದ ಮಾಡೋದ್ರಿಂದ ಇವತ್ತು ನೀವ್ ಹೇಳ್ಕೊಟ್ಟಿದ್ದು ಪಾಠದಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿಂದ ನಾ ಕಂಟಿನ್ಯೂ ಮಾಡ್ತೀನಿ. ನನ್ನ ಆರೋಗ್ಯ ಇದ್ರಲ್ಲೇ ಹೀಲಿಂಗ್ ಸೆಂಟರ್ ಇಂದಾನೇ ನಾನು ಚೆನ್ನಾಗ್ ಆಗ್ತೀನಿ ಅನ್ನೋ ನಂಬಿಕೆ ಭರವಸೆ ಇದೆ. ಖಂಡಿತ ಆಗುತ್ತೆ ಮೇಡಮ್, ಏನ್ ತೊಂದ್ರೆ ಇಲ್ಲ. BP ಇದೆ ಅನ್ನೋದನ್ನ ತೆರೆದ ತೆಗೆದ್ಬಿಡಿ. ನಿಮ್ಗೆ ಏನ್ ಸಿಂಪ್ಟಮ್ಸ್ ಏನಿದೆಯೋ ಅದನ್ನ ನಾನು ಕಡಿಮೆ ಮಾಡ್ಕೊಡ್ತೀನಿ. ಆಮೇಲೆ ನೀವು ಇನ್ನೊಂದ್ಸರಿ ಹೋಗ್ಬಿಟ್ಟು ಹಾಸ್ಪಿಟಲ್ ಚೆಕ್ ಮಾಡಿಸ್ಕೊಳ್ಳಿ, BP ನಾರ್ಮಲ್ ಬಂದಿದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಖಂಡಿತ ನಾರ್ಮಲ್ ಬರುತ್ತೆ. ಯಾವ್ದು ತಲೆಯಲ್ಲಿ ಇಟ್ಕೊಳ್ಬೇಡಿ, ಆರಾಮಾಗಿರಿ. ಒಳ್ಳೆ ಹೆಲ್ದಿ ಫುಡ್ ತಿನ್ಬೇಕು. ನಮ್ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಂಡಾಗ ನಮ್ ಒಂದೊಂದೊಂದೊಂದು ಸಿಂಪ್ಟಮ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು.